ಭದ್ರಾವತಿ ನೂತನ ರಾತ್ರಿ ಪ್ರಯಾಣ ಬಸ್ ಪ್ರಾರಂಭ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಪುರಸಭೆ ಸದಸ್ಯ ಪೇರುಗೊಂಡ ಪಾಟೀಲ್ರಿಂದ ಮಾಹಿತಿ. ಹೌದು, ಕಳೆದ 12 ವರ್ಷಗಳಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಸದಲಗ ಪಟ್ಟಣದಿಂದ ಶಿವಮೊಗ್ಗ, ಭದ್ರಾವತಿ, ಉಡುಪಿ, ಮಂಗಳೂರಿನವರೆಗೂ ದಿನನಿತ್ಯ ಪ್ರಯಾಣ ಸೇವೆ ಕಲ್ಪಿಸಲಾಗಿದೆ. ಇದಕ್ಕೂ ಒಂದು ಹೆಜ್ಜೆ ಮುಂದೆ ಎನ್ನುವಂತೆ ವಿಧಾನ ಪರಿಷತ್ ಸದಸ್ಯ ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ಹಾಗೂ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ ಅವರು ವಿಶೇಷ ಸರ್ಕಾರದಿಂದ ಭದ್ರತೆಗಾಗಿ ಮಂಗಳವಾರದಿಂದ ರಾತ್ರಿ ಪ್ರಯಾಣದ ಬಸ್ಸು ಪ್ರಾರಂಭಿಸಲು ಅನುಮತಿ ದೊರೆತಿದೆ ಎಂದು ಪೇರುಗೊಂಡ ಪಾಟೀಲ್ ತಿಳಿಸಿದರು. ಅವರು ರವಿವಾರ ಸಂಜೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಬಸ್ ಪ್ರಯಾಣದ ಕುರಿತು ಅಧಿಕ ಮಾಹಿತಿ ನೀಡಿದರು. ಸದಲಗ ಸುತ್ತಲಿನ 10 ಹಳ್ಳಿಗಳ ಜನತೆಗೆ ಸದರಿ ಬಸ್ ಸೌಲಭ್ಯದಿಂದ ಶ್ರೀ ಕ್ಷೇತ್ರ ಶೃಂಗೇರಿ, ಹೊರನಾಡು, ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ, ಹೊಂಬುಜ, ಶ್ರವಣಬೆಳಗೊಳ ತೀರ್ಥ ಕ್ಷೇತ್ರಗಳಿಗೆ ಪ್ರಯಾಣಿಸಲು ಅನುಕೂಲವಾಗಲಿದೆ. ಇದು ಅಲ್ಲದೆ ಬೆಳಗಾವಿ ಜಿಲ್ಲೆಯಲ್ಲಿ ಬಹುತೇಕ ಕುರುಬ ಜನಾಂಗದವರು ಶಿವಮೊಗ್ಗ ಪರಿಸರದಲ್ಲಿ ಕುರಿಗಾಯಿಗಳು ವಾಸಿಸುತ್ತಾರೆ. ಅವರಿಗೂ ಪ್ರಯಾಣಕ್ಕೆ ಅನುಕೂಲವಾಗಲಿದೆ. ಆದ್ದರಿಂದ ಸಾರ್ವಜನಿಕರು ಈ ಬಸ್ ಸೌಲಭ್ಯ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ರಾತ್ರಿ ಸೇವೆ ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಆತರ ಸ್ಪಂದಿಸಿ ಡಿವಿಷನಲ್ ಕಂಟ್ರೋಲರ್ ಶಿವಮೊಗ್ಗ ಇವರು ಭದ್ರಾವತಿಯಿಂದ ಸದಲಗ ನೈಟ್ ಸರ್ವಿಸ್ ಮಾಡೋಕೆ ಆದೇಶ ಮಾಡಿದರು. ನಾಳಿಂದ ಗಾಡಿ ಪ್ರಾರಂಭ ಆಗ್ತಾ ಇದೆ. ನಾಳೆ ತಾರೀಕು 2 ಅಲ್ಲ, ನಾಳೆ 2 ತಾರೀಕಿನಿಂದ ಪ್ರಾರಂಭ ಆಗ್ತಾ ಇದೆ. ಭದ್ರಾವತಿಯಿಂದ ನಾಳೆ ಸಾಯಂಕಾಲ ಬಿಡ್ತಾರು. ಪ್ರತಿದಿನ ಸಾಯಂಕಾಲ 7:15ಕ್ಕೆ ಸದಲಗದಿಂದ ಭದ್ರಾವತಿ ಕಡೆ ಹೋಗೋದ. ಆ ಭದ್ರಾವತಿ ಕಡೆ ಹೋಗೋದ್ರಿಂದ ಶಿವಮೊಗ್ಗ ಪರಿಸರದಲ್ಲಿ ಇರ್ತಕ್ಕಂಥ ಪ್ರಯಾಣಿಕ ಪರ್ಯಟನ ಸ್ಥಳಗಳು ಇರಲಿ, ದೇವಸ್ಥಾನಗಳಲ್ಲಿ, ಭಕ್ತಾದಿಗಳಿರಲಿ, ಕುರುಬ ಸಮಾಜದವರು ಕುರಿ ಮೇಸಗಳಿದ್ದಾರೆ, ಅವ್ರಿಗೆ ಹೋಗಕ್ಕೆ ಬರೋಕೆ ಬಹಳ ಅನುಕೂಲ ಆಗುತ್ತೆ. ಅದ್ರದ್ದು ಎಲ್ಲರೂ ಉಪಯೋಗ ತಗೋಬೇಕು ಈ ಬಸ್ಸಿನ. ಈಗಾಗಲೇ 2 ಬಸ್ಸಿಗೆ ಸದಲಗ ಶಿವಮೊಗ್ಗ, ಸದಲಗ ಭದ್ರಾವತಿ ಇದೇ ಸರ್ವಿಸ್ ಇದಾವೆ. ಅದರದ್ದು ಸಾಕಷ್ಟು ಪ್ರಯಾಣಿಕರು ಉಪಯೋಗ ಆಗ್ತಾ ಇದೆ. ಅದೇ ಥರ ರಾತ್ರಿ ಅಂದರೆ ನೈಟ್ ಸರ್ವಿಸ್ ಬಸ್ ಉಪಯೋಗ ಎಲ್ಲ ಪ್ರಯಾಣಿಕರು ತಗೋಬೇಕು ಅಂತ ನಾ ಕಳ್ಕಳಿ ವಿನಂತಿ ಮಾಡ್ತೀನಿ. ಯಾವ್ಯಾವ ಮಾರ್ಗವಾಗಿ ಹೋಗ್ತೈತ್ರಿ ಇದು ಬಸ್ಸ ಸದಲಗದಿಂದ ಎಕ್ಸಂಬ, ಚಿಕ್ಕೋಡಿ, ಬೆಳಗಾವ್, ಹುಬ್ಬಳ್ಳಿ, ಹಾವೇರಿ, ಆಮೇಲೆ ರಾಣಿಬೆನ್ನೂರು, ಹರಿಹರ, ಹೊನ್ನಾಳಿ, ಶಿವಮೊಗ್ಗ ಮಾರ್ಗವಾಗಿ ಅಲ್ಲಿಂದ ಬರೋದ ಹೋಗ್ರಿ. ಅಲ್ಲಿಂದ ಸಾಯಂಕಾಲ ಭದ್ರಾವತಿಯಿಂದ ರಾತ್ರಿ 7:15 ಬಿಡೋದ. ಸದಲಗ ಬೆಳಿಗ್ಗೆ 5:30 ಸುದ್ದಿಗೋಷ್ಠಿಯಲ್ಲಿ ಮಹಾದೇವ್ ಪಾಟೀಲ, ಪುಂಡಲಿಕ ಪಾಟೀಲ, ಸುನೀಲ್ ಮಾನೆ, ಆನಂದ್ ಕೇದಾರಿ, ರಾಜು ವಾಲಿ, ಪುಷ್ಪ ವಡಗೋಲೆ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ ಚಿಂಚಣೆ, ಭಾರತ ವಾಯುಪವ ನ್ಯೂಸ್, ನೇಪಾಣಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.